ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರು ನಮ್ಮನ್ನು ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪ್ಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮನ್ನು ದೇವರು ಅದ್ಭುತವಾಗಿ ಪ್ರೀತಿಸುವಂಥ ದೇವರು, ಕೈ ಹಿಡಿದು ನಮ್ಮನ್ನು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಒಳ್ಳೆ ಟಾಪಿಕ್ ಹೇಳಕ್ಕೆ ಇಷ್ಟವಾಗಿದ್ದೇನೆ. ಈ ದಿನ ಟಾಪಿಕ್ ಏನಂದರೆ ದೇವ ಭಯ ಎಂದರೇನು, ಹೇಗೆ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ದೇವ್ರ ಭಯದಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಆದಿಕಾಂಡ 22ನೇ ಅಧ್ಯಾಯ 12ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರ್ತಾರೆ ಪ್ರೀತಿ ದೇವ ಮಕ್ಕಳೇ, ನಿನ್ನ ನೋಡಿ ಏನಂದ್ರೆ, ನೀನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಅರ್ಪಿಸುವುದಕ್ಕೆ ಹಿಂದೆಗಿಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತುಡನೆಂದು ಈಗ ತೋರ್ ಬಂತು ಎಂದು ಹೇಳಿದನು. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿ ದೇವ ಮಕ್ಕಳೇ, ಅಬ್ರಾಮನ ಜೀವಿತ ನೋಡುವುದಾದರೆ ನೋಡಿ, ದೇವರು ಅಬ್ರಾಹಮನ ತನ್ನ ದೇಶವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ನೀನು ಬಾ ಎಂಬುದಾಗಿ ಅಬ್ರಹಾಮನನ್ನ ಕರಿತಿದ್ದರು. ಅದೇ ತರ ಅಬ್ರಹಾಮನು ದೇವರನ್ನ ಒಂದು ನಂಬಿಕೆಯನ್ನ ನೋಡಿ ಆತ ಸರ್ವ ದೇಶ ಆತನ ಎಲ್ಲವನ್ನು ಬಿಟ್ಟು ಬಂದ. ಅವ್ರ ತಂದೆ ತಾಯಿ ಎಲ್ಲವನ್ನು ಬಿಟ್ಟು ಬಂದ. ಒಂದು 98 ವರ್ಷದಲ್ಲಿ ಎಲ್ಲವನ್ನು ಬಿಟ್ಟು ಬಂದ. ಆದರೂ ಕೂಡ ದೇವ್ರ ಭಯದಲ್ಲಿ ನೋಡಿ ಯಾವ ರೀತಿಯಲ್ಲಿ ದೇವ್ರ ಭಯದಿಂದ ಆತ ಬಂದ ಎಂಬುದನ್ನು ನೋಡ್ತೀವಿ. ದೇವ್ರ ಮಾತನ್ನ ಯಾವ ರೀತಿಯಲ್ಲಿ ಕೇಳಿದ್ರೆ ಎಂಬುದನ್ನು ನೋಡ್ತೀವಿ. ನೋಡಿ ಪ್ರೀತಿ ಮಕ್ಕಳೇ, ಅದೇ ತರ ಆದಿಕಾಂಡ 12ನೇ ಅಧ್ಯಾಯ 1-2 ವಚನ ಹೇಳ್ತದೆ, ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ಆಗ ಅಬ್ರಹಾಮನಿಗೆ 98 ವರ್ಷ ವಯಸ್ಸು. ಆತನ ತನ್ನ ಹೆಂಡತಿ ಸಾರನೊಂದಿಗೆ ಬಂದನೆಂಬುದಾಗಿ ನೋಡ್ತೀವಿ. ದೇವರೊಂದಿಗೆ ವಿಧೇಯನಾಗಿ ನಡೆದುಕೊಂಡನು. ಆಗ ಆತನಿಗೆ ಮಕ್ಕಳಿರಲಿಲ್ಲ. ಹೌದು ಪ್ರೀತಿ ಮಕ್ಕಳಿಗೆ 98 ವರ್ಷ ಆದ್ರೂ ಕೂಡ ಆತನಿಗೆ ಮಕ್ಕಳಿರಲಿಲ್ಲ. ಆದ್ರೂ ಕೂಡ ದೇವರಲ್ಲಿ ಅನ್ಯೋನ್ಯತೆಯಿಂದ ನಡೆದುಕೊಂಡನು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳು, ನೋಡಿ ವಾಗ್ದಾನ ಮಾಡಿದಂತೆ ಅಬ್ರಹಾಮನಿಗೆ 100 ವರ್ಷದಲ್ಲಿ ಇಸಾಕ ಎನ್ನುವ ಒಬ್ಬ ಮಗನ ಕೊಟ್ಟರು ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳಿಗೆ 100 ವರ್ಷ ಆದ್ಮೇಲೆ ಆತನ ಮಕ್ಕಳು, ಅಯ್ಯೋ ಇಷ್ಟು ವಯಸ್ಸಲ್ಲಿ ನನ್ನ ಮಕ್ಕಳ ಇದಾಗ್ತದೆ ಅಂತ ಒಂದು ಆಶ್ರಯ ಅದ. ಆದ್ರೆ ದೇವರು ಅದ್ಭುತ ಮಾಡುವಂತಹ ದೇವರು. ನಾವು ಆತನಲ್ಲಿ ಒಂದು ಭಯದಿಂದ ನಡಿಬೇಕು. ನಮ್ಮ ಜೀವಿತದಲ್ಲಿ ಅಬ್ರಹಾಮನು ಯಾವ ರೀತಿಯಲ್ಲಿ ದೇವರಲ್ಲಿ ನಂಬಿಕೆಯಿಂದ ಸ್ವದೇಶವನ್ನು ಬಿಟ್ಟು ದೇವರನ್ನ ಹಿಂಬಾಲಿಸಿದ್ರು, ಆ ದೇವರಲ್ಲಿ ಅನ್ಯೋನ್ಯತೆಯಿಂದ ಜೀವಿಸಿದರು ಎಂಬುದನ್ನು ನೋಡ್ತೀವಿ ಪ್ರೀತಿ ಮಕ್ಕಳೇ. ಹೌದು ಪ್ರೀತಿ ಮಕ್ಕಳೇ, ನಾವು ಕೂಡ ದೇವರಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ಅಬ್ರಹಾಮನಾಗೆ ನಾವು ಜೀವಿಸ್ತೀವಿ. ನೋಡಿ ಪ್ರೀತಿ ಮಕ್ಕಳೇ, ಅದೇ ತರ ಆದಿಕಾಂಡ 22:1 ವಚನ ಹೇಳ್ತದೆ. ನೋಡಿ ಏನಂತಂದ್ರೆ, ನೋಡಿ ಅಬ್ರಾಮ್ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮುರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿ ಮಕ್ಕಳೇ, ಭಯಪಟ್ಟ, ಅಯ್ಯೋ ದೇವ್ರೆ ಇವಾಗ ಕೊಟ್ಟಿದ್ದಿ, ಇವಾಗಲೇ ನೀನು ಆತನ ಸ್ವಲ್ಪ ದೊಡ್ಡವನಾದ್ಮೇಲೆ ನೀ ನನಗೆ ಕೊಡು ನಿನ್ನ ಮಗನಾದ ಇಸಾಕನಿಗೆ ಎಂಬುದಾಗಿ ಅಬ್ರಾಹ್ಮನ ಕೇಳ್ತಾರೆ. ಅಬ್ರಾಹ್ಮನ ಆಶ್ಚರ್ಯ ಪಡ್ತಾರೆ, ಅಯ್ಯೋ ದೇವ್ರೆ ಇವಾಗೆ ಕೊಟ್ಟಿದ್ದಿ, ಹೇಗಪ್ಪ ನಾನು ಮತ್ತೆ ತಿರುಗಿ ಇಂತನ ಕೊಡ್ಲಿ ಎಂಬುದಾಗಿ. ಅಬ್ರಾಹ್ಮ ಇಸಾಕ ಪ್ರೀತಿ ಮಕ್ಕಳು ದೊಡ್ಡವನಾದ್ಮೇಲೆ ಆತ ಎಲ್ಲವನ್ನು ಕತ್ತಿ ಮತ್ತೆ ಆತನಿಗೆ ಏನೇನ್ ಬೇಕು ಅವೆಲ್ಲ ತಗೊಂಡ, ಕತ್ತಿ ಮತ್ತೆ ಕಟ್ಟಿಗೆ ಎಲ್ಲ ತಗೊಂಡು ಅದ್ರ ಮೇಲೆ ಹತ್ತಿಸಿ ಹೋದ. ಆ ಸೈನಿಕರೆಲ್ಲ ಇವನ್ ಜೊತೆಲಿ ಬಂದ್ರು. ಸೈನಿಕರಿಗೆ ಅರ್ಧ ಹಾದಿಗೆ ನೀವು ಹಿಂದಕ್ಕೆ ಹೋಗಿ ನಾನು ಇಸಾಕ್ ಮಾತ್ರ ಕರ್ಕೊಂಡು ಹೋಗ್ತೇನೆ ಅಂತ ಅಬ್ರಾಹ್ಮ ಇಸಾಕನ್ ಇಬ್ರು ಹೋಗ್ತಾರೆ. ಅಬ್ರಾಹ್ಮ ಇಸಾಕನ್ ಕರೀತಾನೆ, ಅಪ್ಪ ಎಲ್ಲಿ ಕುರಿ ಕಟ್ ಮಾಡಕ್ಕೆ ಎಂಬುದಾಗಿ ಕೇಳುವಾಗ ಅಬ್ರಾಹ್ಮ ಹೇಳ್ತಾನೆ, ಮಗನೇ ದೇವರೇ ಒದಗಿಸ್ತಾನೆ ಎಂಬುದಾಗಿ ಅಂತ ಹೇಳ್ತಾರೆ. ಹೌದು ಪ್ರೀತಿ ಮಕ್ಕಳೇ, ಅಬ್ರಾಹ್ಮನು ದೇವರಲ್ಲಿ ಅಷ್ಟೇ ನಂಬಿಕೆಯಿಂದ ಜೀವಿಸ್ತಾ ಇದ್ದ, ತನ್ನ ಮಗನಿಗೆ ಕೊಡುತ್ತಾ. ಅದೇ ತರ ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳಾಗ್ಲಿ ಚಿಕ್ಕ ಮಕ್ಕಳಿಗೆ ಯಾರಾದ್ರೂ ದೇವ್ರು ಕೇಳಿದ್ರೆ, ಅಯ್ಯೋ ದೇವ್ರೆ ನಾವು ನಿನ್ನೆ ಹೆಂಗ್ ಕೊಡ್ಲಿ,
ನಮ್ಮ ಸಮಯನ ದೇವ್ರು ಕೊಡಬೇಕು. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಜೀವನ ಇರುವವರೆಗೂ ದೇವರಿಗೆ ಭಯಪಡಬೇಕು. ದೇವ್ರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ಆದರೆ ನಾವು ದೇವರಿಗೆ ಏನ್ ಕೊಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಪ್ರತಿದಿನ ದೇವರು ಮುಂಜಾನೆನು ಪ್ರತಿದಿನ ನಮ್ಮ ಜೊತೆಲೇ ಎದ್ದು ನಮ್ಮನ್ನು ಬೇಕಂತೆಲ್ಲ ಸಹಾಯ ಮಾಡ್ತಾರೆ. ಅಯ್ಯೋ ನನ್ನ ಮಗ ನನ್ನ ಮಗಳು ಕಷ್ಟದಲ್ಲಿದ್ದಾಳೆ, ಅವಳಿಗೆ ಕಣ್ಣೀರು ಒರೆಸ್ಬೇಕು, ಅವನಿಗೆ ಕಣ್ಣೀರು ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡಬೇಕೆಂಬುದೇ ದೇವರ ಆಸೆ. ಹೌದು ಪ್ರೀತಿ ಮಕ್ಕಳೇ, ಅಬ್ರಹಾಮನು ಕೂಡ ಕಷ್ಟ ವೇದನೆಯಲ್ಲಿ ಇದ್ದು ಕೂಡ ದೇವ್ರ ಅಬ್ರಹಾಮನ ಜೊತೆಲಿದ್ದು ಆತನಿಗೆ ಮಗ ಕೊಟ್ಟ ತಕ್ಷಣ ಆತ ಏನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಇವ್ರು ಕೊಡ್ತಾರೋ ಇಲ್ಲೋ ಎಂಬುದಂತ. ಅದೇ ತರ ನಮ್ಮ ಜೀವಿತದಲ್ಲೂ ಕೂಡ ದೇವರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಸಮಯನ ಕೊಡ್ಲಿ, ನಿಮ್ಮ ಒಂದು ಒಳ್ಳೆ ಮಾರ್ಗದಲ್ಲಿ ನೀವು ನಡೀರಿ, ನಾನು ಎಲ್ಲ ನಿಮಗೆ ಕೊಡ್ತಾ ಇದ್ದೀನಿ, ಆದ್ರೆ ನೀವು ನಮಗೇನ್ ಕೊಡ್ತಾ ಇದ್ದೀರಿ ಎಂಬುದಾಗಿ ದೇವ್ರು ಕೇಳ್ತಾ ಇದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ನಾವು ಮಗುವನ್ನ ಕೊಟ್ರೆ ಅಯ್ಯೋ ಭಯಪಡ್ತೀವಿ, ಅಯ್ಯೋ ದೇವ್ರೆ ಯಾರಿಗಪ್ಪ ಕೊಡೋದು, ಹೇಗಪ್ಪ ಮಾಡಲಿ, ಇವಾಗ ಬೆಳೆಸ್ತಾ ಇದೀವಿ ಎಂಬುದಂತ ಒಂದು ಗಲಿಬಿಲಿ ಇರುತ್ತೆ. ಆದರೆ ಅಬ್ರಹಾಮನು ಯಾವುದಕ್ಕೂ ಚಿಂತೆ ಮಾಡದೆ, ದೇವ್ರೆ ಸರಿಯಪ್ಪ, ನಾನು ನಾಳೆ ಮೊರೆ ಬೆಟ್ಟಕ್ಕೆ ನನ್ನ ಮಗನಿಗೆ ಬಲಿ ಕೊಡ್ತೀನಿ ಎಂಬುದಾಗಿ ಕರ್ಕೊಂಡು ಹೋದ. ಆತ ಹೀಗೆ ಅವನು ಚಾಕು ಇದನ್ನ ಮಾಡೋಷ್ಟೊತ್ತಿಗೆ ಅಬ್ರಾಹ್ಮಣೆ ನಿನ್ನ ಮಗನಿಗೆ ಇಸಾಕನಿಗೆ ಏನು ಮಾಡಬೇಡ, ಇಲ್ಲಿ ನೋಡು ಒಂದು ಕುರಿ ನಿನಗಾಗಿ ಬಲಿ ಕೊಟ್ಟಿದ್, ನೀನು ಒಳ್ಳೆ ನಂಬಿಕಸ್ಥನಾಗಿ ಜೀವಿಸ್ತಾ ಇದ್ದೀ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ನಾವು ಕೂಡ ನಂಬಿಕೆಯಲ್ಲಿ ಜೀವಿಸ್ಬೇಕು, ದೇವರಿಗೆ ಭಯಪಡಬೇಕು. ನಾವು ಹೇಗೆ ದೇವರಿಗೆ ಭಯಪಡ್ಬೇಕಂದ್ರೆ ನಮ್ಮ ಜೀವಿತದಲ್ಲಿ ಪ್ರತಿದಿನ ದೇವರೊಂದಿಗೆ ನಾವು ನಡಿಬೇಕು. ಬಲಿಪೀಠವನ್ನು ಉಂಟು ಮಾಡಿ ಕಟ್ಟಿಗೆಗಳನ್ನು ಜೋಡಿಸಿ ತನ್ನ ಮಗನಾದ ಇಸಾಕನಿಗೆ ಕೊಟ್ಟರು ಎಂಬುದನ್ನು ನೋಡ್ತೀವಿ. ಅದೇ ತರ ಆದಿಕಾಂಡ 22:11-12 ವಚನ ಇರುತ್ತದೆ ನೋಡಿ. ಕೈ ಚಾಚಿ ಕತ್ತಿನ ಅದು ಹೀಗೆ ಮಾಡೋಷ್ಟೊತ್ತಿಗೆ ದೇವರು ಆತನಿಗೆ, ನೋಡಿ ನಿನ್ನ ನಂಬಿಕೆ ನಾನು ಮೆಚ್ಚಿಸಿದ್ದೀನಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಈ ವಾಕ್ಯದಲ್ಲಿ ನಾವೇನ್ ಕಲಿಬೇಕಂದ್ರೆ ದೇವರಿಗೆ ಭಯಪಡುವುದು ಎಂದರೆ ಏನು ಎಂದು, ಒಬ್ಬನು ಹೇಗೆ ದೇವರಿಗೆ ಭಯಪಡುತ್ತಾನೆಂದು ದೇವರು ಹೇಳುವುದನ್ನು ವಿವರಿಸಿದೆ. ಬರೀ ಮೇಲೆ ಹೇಳಿರುವಂತ ವಾಕ್ಯಗಳಿಂದಲೇ ಅರಿತುಕೊಳ್ಳಬಹುದು. ಹೌದು ಪ್ರೀತಿ ಮಕ್ಕಳೇ, ಈ ವಾಕ್ಯಗಳಿಂದಲೇ ನಾವು ಅರಿತುಕೊಳ್ಳಬಹುದು. ಆದಿಕಾಂಡದಿಂದ ನಾವು ನೋಡುವುದಾದ್ರೆ ಅಬ್ರಹಾಮನ ಜೀವಿತನೇ ದೇವರಿಗೆ ಭಯದಿಂದ ನಡ್ಕೊಂಡ. ದೇವ್ರು ಏನೇನು ಹೇಳ್ತಾರೋ, ಏನ್ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾರೋ ಅದೇ ತರ ಅಬ್ರಹಾಮನ ನಡೆದರೆ ಮುಂದೆ ನೋಡ್ತೀವಿ ಪ್ರೀತಿ ಮಕ್ಕಳೇ. ಅದೇ ತರ ನಮ್ಮ ಜೀವಿತದಲ್ಲೂ ದೇವರಿಗೆ ನಮ್ಮ ಹೃದಯವನ್ನು ಕೊಡಬೇಕು. ಮತ್ತೆ ದೇಹವು ಪರಿಶುದ್ಧವಾಗಿ ದೇವರಿಗೆ ಅರ್ಪಿಸುವುದೇ ದೇವ ಭಯ ಆಗಿದೆ. ಹೌದು ಪ್ರೀತಿ ಮಕ್ಕಳೇ, ಏನ್ ಭಯ ಆಗಿದೆ ಅಂದ್ರೆ ನಮ್ಮ ಪರಿಶುದ್ಧ ದೇಹದಿಂದ ಕೊಡಬೇಕು, ಪರಿಶುದ್ಧದಿಂದ ಕಾಪಾಡಿಕೊಳ್ಬೇಕು, ದೇವರ ಮಕ್ಕಳಾಗಿ ಜೀವಿಸ್ಬೇಕು. ಇನ್ನೊಬ್ರು ನೋಡಿದ ತಕ್ಷಣ ಇವ್ರು ಕ್ರೈಸ್ತರು, ಇವ್ರು ಒಳ್ಳೆಯವರು ಎಂಬಂತ ಒಂದು ನಂಬಿಕೆ ಹುಟ್ಟಿಸುವಂತ ಒಂದು ಮಕ್ಕಳಾಗಿ ನಾವು ಜೀವಿಸ್ಬೇಕು ಪ್ರೀತಿದೆ ಮಕ್ಕಳೇ. ಎಲ್ಲಿ ನೋಡು ಅಬ್ರಹಾಮನ ಒಂದು ಹೆಸರುಗಳನ್ನ ನೋಡ್ತೇವೆ ಪ್ರೀತಿದೆ ಮಕ್ಕಳೇ ಈ ದಿನಗಳಲ್ಲಿ. ಅದೇ ತರ ನಾವು ದೇವರಲ್ಲಿ ಒಂದು ಭಯದಲ್ಲಿ ನಡಿಬೇಕು ಪ್ರೀತಿದೆ ಮಕ್ಕಳೇ. ದೇಹ ಪರಿಶುದ್ಧವಾಗಿ ದೇವರಿಗೆ ಅರ್ಪಿಸ್ಬೇಕಂತೆ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮ ದೇಹನ ಅರ್ಪಿಸ್ಬೇಕು. ಯಾವ ತರ ಇಸಾಕನಿಗೆ ಅಬ್ರಾಹ್ಮ ಅರ್ಪಿಸ್ತಾ ಇದ್ರು ಅದೇ ತರ ನಮ್ಮ ಜೀವಿತನ್ನು ದೇವರಿಗೆ ಅರ್ಪಿಸ್ಬೇಕು ಪ್ರೀತಿದೆ ಮಕ್ಕಳು. ನಮ್ಮ ಸಮಯವಾಗಿರ್ಬೋದು, ನಮಗೆ ಏನೇ ಕೆಲಸ ಕಾರ್ಯಗಳಾಗಿರ್ಬೋದು, ದೇವರೇ ನೀನೇ ನನ್ನ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ದೇವ ಮಕ್ಕಳೇ. ಅದೇ ತರ ನೋಡೋದಾದ್ರೆ ಪ್ರೀತಿದ ಮಕ್ಕಳೇ, ಹೀಗೆ ದೇವರು ನಮ್ಮನ್ನು ನೀನು ಭಯಭಕ್ತಿ ಎಂದು ಹೇಳಬೇಕೆಂದರೆ ನಾವು ಏನ್ ಮಾಡ್ಬೇಕಂದ್ರೆ ನೋಡಿ, ಬಹಳವಾಗಿ ಪ್ರೀತಿಸುತ್ತೇವೆ ಅಂತ ದೇವರು ನಮ್ಮಲ್ಲಿ ಏನೇನು ಕೇಳುತ್ತಾನೆ ಅಂದ್ರೆ, ಜ್ಞಾನೋಕ್ತಿ ಪುಸ್ತಕ 23:26 ಹೇಳ್ತದೆ ಪ್ರೀತಿ ಮಕ್ಕಳೇ, ಕಂದ ನನ್ನ ಕಡೆಗೆ ಮನಸ್ಸು ಕೊಡು. ಜ್ಞಾನೋಕ್ತಿ ಹೇಳ್ತದೆ. ಹೌದು ಪ್ರೀತಿದ ಮಕ್ಕಳೇ, ದೇವ್ರ ಕಡೆ ಮನಸ್ಸು ಕೊಡ್ಬೇಕು ಮತ್ತೆ ಹೇಳ್ತಾರೆ ನೋಡಿ. ಅದರಲ್ಲಿ ಹೇಳ್ತಾರೆ, ಯಾತಕ್ಕಾಗಿ ನಮ್ಮ ಹೃದಯವನ್ನು ಆತನು ಕೇಳುತ್ತಾನೆ ಅಂದ್ರೆ, ಎಚ್ಕೆಳ ಪ್ರವಾದಕರ್ತ 11:27 ವಚನ ಇರುತ್ತದೆ. ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವನು. ಆಮೇನ್, ಹಾಲೆಲೂಯಾ. ಹೌದು ಪ್ರೀತಿ ಮಕ್ಕಳೇ, ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯನ ಕೊಡುವಂತ ದೇವರಾಗಿದ್ದಾನೆ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಕಲ್ಲಾದ ಹೃದಯನ ತೆಗೆದಾಕಿ, ಅಪ್ಪ ಇಸಪ್ಪ ನನಗೆ ಒಳ್ಳೆ ಹೃದಯ ಕೊಡು, ನನಗೆ ಒಳ್ಳೆ ಮನಸ್ಸನ್ನು ಕೊಡು, ನಾನು ಯಾರಿಗಾದ್ರೂ ಇದರಿಂದ ತೊಂದರೆ ಮಾಡ್ತಾ ಇದ್ದಾರೆ ಕ್ಷಮಿಸು, ಒಳ್ಳೆ ರೀತಿ ಇನ್ನೊಬ್ಬರ ಜೊತೆ ಪ್ರೀತಿಯಿಂದ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ಮಕ್ಕಳೇ. ನಮ್ಮ ದೇವರು ಎಂದಿಗೂ
ಕೈ ಬಿಡುವುದಿಲ್ಲ, ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಅದೇ ತರ ಈ ಪೌಲನ ಎಫೆಸದವರಿಗೆ 3:17 ಇರ್ತದೆ, ಆ ಹೃದಯದಲ್ಲಿ ಕ್ರಿಸ್ತನ ವಾಸವಾಗಿರಲು ದೇವರ ಪ್ರೀತಿ ಸರವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದನಲ್ಲ. ಆಮೇಲೆ ಹೌದಪ್ಪ ಪ್ರೀತಿ ಮಕ್ಕಳೇ, ದೇವರು ಸುರಿಸಿದ್ದಾನೆ, ಒಳ್ಳೆ ಪ್ರೀತಿ ಸುರಿಸಿದ್ದಾನೆ. ಅದೇ ರೋಮ 5:5 ಹೇಳ್ತದೆ, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೇನು. ಆಮೇಲೆ ಹೌದು ಪ್ರೀತಿ ಮಕ್ಕಳೇ, ದೇವರು ಆಜ್ಞೆ ನಮ್ಮ ಮನಸ್ಸಲ್ಲಿ ಇಟ್ಟಿದ್ದಾರೆ. ನಾವು ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಭಯಭಕ್ತಿಯಿಂದ ಬೆಳಿಬೇಕು. ಮಕ್ಕಳಿಗೆ ಕೂಡ ದೇವರ ಬಗ್ಗೆ ಹೇಳುವಾಗ ಅವರು ಎಚ್ಚೆತ್ತುಕೊಳ್ತಾರೆ, ಅಯ್ಯೋ ನಮ್ಮ ತಂದೆ ಈ ತರ ದೇವ್ರ ಭಯ ಹೇಳ್ತಿದ್ದಾರೆ, ನಾವು ಕೂಡ ಎಚ್ಚೆತ್ತುಕೊಳ್ಳಬೇಕು ಎಂಬುದಾಗಿ ದೇವರು ನಮ್ಮನ್ನು ಸಂತೋಷವಾಗಿ ನಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ದೇವ ಮಕ್ಕಳೇ. ಅದೇ ತರ ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೇನು ಅನ್ನೋದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವ್ರು ನಮ್ಮ ಹೃದಯದಲ್ಲಿ ಬರೆಯುವಂತ ದೇವರಾಗಿದೆ. ಆತನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬರೆಯುತ್ತಾನೆ. ನನ್ನ ಮಗ ಒಳ್ಳೆ ಮೃದುವಾಗಿ ಹೃದಯದಲ್ಲಿ ಜೀವಿಸಲಿ, ಇನ್ನೊಬ್ಬರಿಗೆ ತೊಂದರೆ ಮಾಡದೆ. ಅಬ್ರಹಾಮನ ಜೀವಿತ ನೋಡೋದಾದ್ರೆ ಲೂಟನಿಗೂ ಸಹಾಯ ಮಾಡುವಂತ ವ್ಯಕ್ತಿಯಾಗಿದ್ರು. ಆತನಿಗೆ ಏನೇ ಸಮಸ್ಯೆ ಬಂದರೂ ಕೂಡ ದೇವರು ಆತನನ್ನು ಆಶೀರ್ವದಿಸಿದ್ರು ನೋಡ್ತೀವಿ ಪ್ರೀತಿ ಮಕ್ಕಳೇ. ಅಬ್ರಹಾಮನು ಎಷ್ಟೋ ಸಮಸ್ಯೆ, ಎಷ್ಟೋ ಎಲ್ಲ ಇತ್ತು, ಆಸ್ತಿ ಎಲ್ಲ ಇತ್ತು, ಆದರೂ ಕೂಡ ದೇವರನ್ನು ಬಿಟ್ಟು ಇನ್ನೂ ಹೆಚ್ಚಾಗಿ ಆತನ ಆಶೀರ್ವದಿಸಿದ್ದಾರೆ ಎಂಬುದನ್ನು ನೋಡ್ತೀವಿ ಪ್ರೀತಿ ಮಕ್ಕಳೇ. ಅದೇ ತರ ನಮ್ಮ ಹೃದಯದಲ್ಲಿ ಸೈತಾನನ್ನು ವಾಸಿಸುವುದಕ್ಕೆ ಪಾಪದ ಅಶುದ್ಧವಾದ ಕಾರ್ಯಗಳು ಆಗಿದೆ. ಹೌದು ಪ್ರೀತಿ ಮಕ್ಕಳೇ, ನನ್ನಲ್ಲಿದ್ದಂತಹ ಎಲ್ಲ ಸೈತಾನ್ ಕಾರ್ಯಗಳನ್ನು ತೆಗೆದಾಗ ಸ್ವಾಮಿ ನನ್ನ ಒಳ್ಳೆ ಮನಸ್ಸು ಕೊಡು, ಒಳ್ಳೆ ರೀತಿಯಲ್ಲಿ ನಿನ್ನ ವಾಕ್ಯಗಳಿಂದ ನನ್ನ ಹೃದಯದಲ್ಲಿ ಬರ್ದಿದ್ದಲ್ಲಪ್ಪ, ಇನ್ನೂ ಹೆಚ್ಚಾಗಿ ಒಳ್ಳೆ ಭಕ್ತಿಯಿಂದ ಜೀವಿಸುವಂತೆ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ಮಕ್ಕಳೇ. ಅದೇ ತರ ಹೇಳ್ತದೆ Iಬ್ರಿಯ 8:10 ಹೇಳ್ತದೆ, ಕ್ರಿಸ್ತನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಿಪಡಿಸಿಕೊಳ್ಳಿರಿ. ಹೌದು ಪ್ರೀತಿ ಮಕ್ಕಳೇ, ದೇವರ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಹೇಳುವಂತೆ ನಾವು ಮಾಡಿಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ಅದೇ ತರ ನೋಡು, ಶುದ್ಧ ಹೃದಯ ಉಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳಿ ಎಂಬುದಾಗಿ 1 ಪೇತ್ರ 3:15 ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ನಾವು ಶುದ್ಧರಿಂದ ನಾವು ಹೃದಯಗಳಾಗಿ ನಾವೇನ್ ಬೇಡ್ಕೊಳ್ತೀವೋ ಅದನ್ನೆಲ್ಲ ಕೊಡುವಂತ ದೇವರಾಗಿದ್ದಾನೆ. ನಾವು ಪಾಪ ಮಾಡಿ ನಾವು ಏನೋ ಸಮಸ್ಯೆಯಲ್ಲಿ ಬಿದ್ದು ನಾವೆಲ್ಲ ಮಾಡ್ತೀವಿ, ಆದರೆ ದೇವರು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಮಗಳೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇರ್ತೀನಿ, ನೀನು ಮೃದುವಾದ ಮನಸ್ಸಿಂದ ಶುದ್ಧ ಹೃದಯದಲ್ಲಿ ನೀನು ಬಾ ಎಂಬುದಾಗಿ ಕರೀತಿದ್ದಾನೆ. ಹೌದು ಪ್ರೀತಿ ಮಕ್ಕಳಿಗೆ, ಈ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ಬೇಕು, ದೇವ್ರೆ ಅಬ್ರಹಾಮನನ್ನು ಕರೆದಂತ ದೇವ್ರೆ, ನಾನು ಕೂಡ ನಿನ್ನಲ್ಲಿ ನಂಬಿಕೆಯಿಂದ ಬರ್ತೀನಿ ಅಪ್ಪ. ದೇವ್ರೆ ನಿನ್ನಲ್ಲಿ ಇನ್ನೂ ಹೆಚ್ಚಾಗಿ ಭಯದಿಂದ ನಾನು ನಡೀತೀನಿ. ನಿನ್ನನ್ನು ನೋಡುವಂತ ದೇವರು, ನಮ್ಮ ಕಾರ್ಯಗಳೆಲ್ಲ ನೋಡುವಂತ ದೇವರಾಗಿದ್ದಪ್ಪ, ನಮ್ಮ ಕುಟುಂಬ ಪರಿಸ್ಥಿತಿ ನೋಡುವಂತ ದೇವರಾಗಿದ್ದಿ. ಇಂದು ನಾನು ಭಯದಿಂದ ನಡೀತೀನಿ, ನನ್ನ ಎಲ್ಲ ಹೃದಯ ನಿನಗೆ ಕೊಡ್ತೀನಿ, ನೀನೇ ನನ್ನನ್ನು ನಡೆಸಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರು ವಿಶೇಷವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ. ದಯಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ದಯಮಾಡಿ ನೀವು ಏನೋ ಪ್ರಾರ್ಥನೆ ಮನವಿದ್ದರೆ ಕಳಿಸ್ಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ದಯಮಾಡಿ ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಗಳು ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಗಳು ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ, ನನಗೆ ಸ್ತೋತ್ರ. ಈ ಸಾಯಂಕಾಲ ವೇಳೆಯಲ್ಲಿ ದೇವರೇ ನೀನು ಒಳ್ಳೆ ವಾಗ್ದಾನ, ಒಳ್ಳೆ ಜ್ಞಾಪಿ ಕೊಟ್ಟಿದ್ದಪ್ಪ, ದೇವರ ಭಯ ಹೇಗೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಎಷ್ಟೋ ಜನ ಭಯಭಕ್ತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ನಮಗಾದರೂ ದೇವರೇ ನಿನ್ನ ಕೃಪೆಯಲ್ಲಿ ದೇವರೇ ಅಬ್ರಹಾಮನ ಕರೆದಂತ ದೇವರೇ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಕರಿ ಅಪ್ಪ, ಅವರ ಹೃದಯನ ಒಳ್ಳೆ ರೀತಿಯಲ್ಲಿ ಶುದ್ಧವಾಗಿ ನಿನ್ನ ಹೆಚ್ಚಾಗಿ ನಿನ್ನ ಭಯಭಕ್ತಿಯಿಂದ ಬೆಳೆಯುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಅವ್ರ ಹೃದಯದಂತೆ ಎಲ್ಲ ಸೈತಾನ ಕಾರ್ಯಗಳು ಬಿಡುಗಡೆ ಕೊಡು ದೇವರೇ. ನಿನ್ನ ಅದ್ಭುತವಾಗಿ ನಡೆಸುವಂತ ದೇವರು ಅಪ್ಪ, ಇಸಾಕನ ಯಾವ ರೀತಿ ಬಲಿ ಕೊಟ್ಟಿದ್ರು ಅದೇ ತರ ದೇವರೇ ನಮ್ಮ ಹೃದಯಗಳನ್ನು ಕೊಡುವಂತೆ ಮನಸ್ಸನ್ನು ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಎಲ್ಲ ಸೈತಾನ ಕಾರ್ಯಗಳನ್ನು ಯೇಸು ನಾಮದಲ್ಲಿ ಬಿಡುಗಡೆ ಕೊಡು ಅಪ್ಪ. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಕರುಣಾಮಯನೇ ನೀವು ಒಳ್ಳೆ ದೇವರಪ್ಪ, ಅದ್ಭುತ ಮಾಡುವಂತ ಸರ್ವಶಕ್ತರಾಗಿದ್ದಾರಪ್ಪ. ಯೇಸುವೇ ಸ್ತೋತ್ರ ಅಪ್ಪ ಅಂತ ಪ್ರಾರ್ಥಿಸಿದ್ರೆ, ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ನಿಮ್ಮ ಪ್ರಾರ್ಥಿಸಿದರೆ. ಪ್ರೀತಿಗಳು ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವಿತಂದೆ, ಆಮೆನ್.